ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೆಂತ್ಯ ಪರೋಟ ಮಾಡ್ತಾಯಿದ್ದೀನಿ ಅಥವಾ ಚಪಾತಿ, ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಈ ಚಪಾತಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ಮೆಂತ್ಯ ಪರೋಟ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಈ ರೀತಿ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಮೆಂತ್ಯ ಸೊಪ್ಪು ಬಿಡಿಸ್ಬಿಟ್ಟು ಸೊಪ್ಪನ್ನು ಈ ರೀತಿ ತೊಳೆದು ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು 1.5 ಬಟ್ಲಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಬಟ್ಲಲ್ಲಿ 1.5 ಬಟ್ಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಬಟ್ಲಾಗಿದೆ ನೋಡಿ, ಅದು ಮೆಂತ್ಯ ಸೊಪ್ಪನ್ನು ತೊಳ್ಕೊಂಡಿರೋದು. 1 ಬಟ್ಲಿನಷ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 3/4 ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 3/4 ಸ್ಪೂನಿನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಇನ್ನೂ 1 ಸ್ಪೂನ್ ಬೇಕಾದ್ರೆ ನೀವು ಎಳ್ಳು ಬೇಕಿದ್ರೆ ಹಾಕ್ಕೋಬೋದು. 1/4 ಸ್ಪೂನು ಗರಂ ಮಸಾಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಅರ್ಧ ಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆನೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೂ 1 ಬಟ್ಲು ಮೊಸರು, ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಸಿಹಿ ಮೊಸರು ನಾನು ಹಾಕ್ಕೊಂಡಿರೋದು. ಎಣ್ಣೆ 2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಮೊದಲಿಗೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ನೀರು ಅವಾಗ ಎಷ್ಟು ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಮೊಸರು ಎಣ್ಣೆ ಎಲ್ಲ ಹಾಕಿದ್ದೀವಿ ಅಲ್ವಾ, ಮೆಂತ್ಯ ಸೊಪ್ಪು ಕೂಡ ನೀರಲ್ಲಿ ತೊಳ್ಕೊಂಡಿರೋದ್ರಿಂದ ಮೊದಲು ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ಹದ ಬಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತೀನಿ. ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೋಬೇಡಿ, ಜಾಸ್ತಿ ಆಗಿಬಿಟ್ರೆ ನೀರು ಮೆತ್ತಗಾಗಿಬಿಡುತ್ತೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಇವಾಗ ಕಲಿಸ್ಕೊಂಡ್ಬಿಡ್ತೀನಿ. ಅಷ್ಟು ನೀರು ಸಾಕಾಗತ್ತೆ. ನೋಡಿ, ಇವಾಗ ಎಲ್ಲ ಕ್ಲೀನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪರೋಟ. ಇದಕ್ಕೆ ನಾವು ಉಪ್ಪು, ಖಾರ, ಮೊಸರು ಕೂಡ ಹಾಕಿದ್ದೀವಿ ಅಲ್ವಾ, ಹುಳಿಗೋಸ್ಕರ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿಂದ್ಬಿಡ್ಬೋದು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೂ ಸ್ಮೂತ್ ಕೂಡ ಆಗಿರುತ್ತೆ ಈ ಪರೋಟ. ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಚಪಾತಿ ಕೂಡ ಹರ್ಕೋಬೋದು, ಪರೋಟ ಕೂಡ ನಾವು ಹರ್ಕೋಬೋದು ಇದರಲ್ಲಿ. ಈಗೆಲ್ಲ ಚೆನ್ನಾಗಿ ನಾದಿದ್ದೀನಲ್ವ, ಇದನ್ನು ಮುಚ್ಚಿಡ್ತೀನಿ ನಾನು. ಚೆನ್ನಾಗಿ ನಾದಬೇಕು, ಸ್ವಲ್ಪ ಹೊತ್ತು ನಾದ್ಬಿಟ್ಟು ಆಮೇಲೆ ಮುಚ್ಚಿಟ್ಟಿದ್ದೀನಿ. 10 ನಿಮಿಷದ ನಂತರ ನಾನು ಮುಚ್ಚಿಟ್ಟಿರೋದನ್ನು ತೆಗೆದಿದ್ದೀನಿ. ನೋಡಿ, ಇವಾಗ ಚಪಾತಿ ಮನೆ ಮೇಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗಿ ನಾನು ಉಂಡೆನ ತೊಗೊಂಡಿದ್ದೀನಿ. ಇವಾಗ ಪರೋಟ ಅರಿಯೋದಕ್ಕೋಸ್ಕರ ಇದನ್ನು ಸ್ವಲ್ಪ ಅಗಲವಾಗಿ ಹೀಗೆ ಅರ್ದುಕೊಳ್ತೀನಿ. ನೋಡಿ, ಹೀಗೆ ಬೇಕಿದ್ದರೆ ಇನ್ನು ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಅಗಲವಾಗಿ ಅರ್ದ್ಕೋಬೋದು. ಇದನ್ನ ನೋಡಿ, ಈ ರೀತಿ ಹರ್ಕೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಸವರ್ಕೋಬೇಕು. ಎಣ್ಣೆ ಹಾಕ್ಕೊಂಡ ನಂತರ ಈ ರೀತಿ ಮಾಡೋದ್ರಿಂದ ಮೇಥಿ ಪರೋಟ ತುಂಬಾ ಚೆನ್ನಾಗಿ ಬರುತ್ತೆ. ಮೆಂತ್ಯದ ಪರೋಟ ತುಂಬ ಚೆನ್ನಾಗಿ ಬರುತ್ತೆ, ಪದರವಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಟ್ಟು ಹಿಟ್ಟು ಹಾಕ್ಕೋಬೇಕು. ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಹೊರಳಿಸ್ಕೊಂಡು ಮತ್ತೆ ಚಪಾತಿ ಅರಿತಾ ಹೋಗಬೇಕು ಅಗಲವಾಗಿ. ಇವಾಗ ಸೈಡು ನೋಡಿ, ಆ ಮೂಲೆ ಇರುತ್ತಲ್ವ, ಅಲ್ಲಿ ದಪ್ಪನಾಗಿರುತ್ತೆ. ಎಲ್ಲ ಕಡೆ ಕ್ಲೀನಾಗಿ ಹರ್ಕೊಂಡು ಹೋಗಬೇಕು. ಬೇಕಿದ್ದರೆ ಸ್ವಲ್ಪ ಹಿಟ್ಟನ್ನು ಕೂಡ ಹೀಗೆ ಹಾಕ್ಕೋಬೋದು. ಅರಿವಾಗ ಹಿಟ್ಟು ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಸೈಡೆಲ್ಲ ಈ ರೀತಿ ನೀಟಾಗಿ ಸೈಡಲ್ಲೇ ಹರ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಅರಿಬೇಡಿ, ತೆಳು ಆಗಿಬಿಡುತ್ತೆ ಮಧ್ಯವಾಗ. ಸೈಡಲ್ಲಿ ಹರ್ಕೊಂಡು ಹೋಗಿ ಮಧ್ಯೆ ಸ್ವಲ್ಪ ಪ್ರೆಸ್ ಮಾಡಿ ಅಷ್ಟೇ. ಚಪಾತಿ ಮಾಮೂಲಿ ಅರಿತೀವಲ್ವ, ಅದೇ ರೀತಿ. ನೋಡಿ, ಇಷ್ಟು ತೆಳುವಾಗಿ ನಾನು ಹರ್ಕೊಂಡಿದ್ದೀನಿ. ತೀರಾ ತೆಳುನೂ ಅಲ್ಲ, ತೀರಾ ದಪ್ಪನೂ ಅಲ್ಲ, ಆ ರೀತಿ ಪರೋಟ ಆದ್ದರಿಂದ ಆ ರೀತಿ ಹರ್ಕೊಂಡಿದ್ದೀನಿ. ಇದೇ ರೀತಿ ನೀವು ಬೇಯಿಸ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಒಂದು ತಟ್ಟೆನ ಅದ್ರ ಮೇಲೆ ನೋಡಿ ಈ ರೀತಿ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಈ ರೀತಿಯಾಗಿ ಪ್ರೆಸ್ ಮಾಡಿದ್ಮೇಲೆ ಆ ಸೈಡಿಂದೆಲ್ಲ ತೆಗೆದುಬಿಡಬೇಕು. ಸೈಡಲ್ಲಿ ಚಪಾತಿ ಉಳ್ಕೊಂಡಿರುತ್ತಲ್ವ, ಅದನ್ನೆಲ್ಲ ಕೈ ಸಹಾಯದಿಂದ ಈ ರೀತಿ ತೆಕ್ಕೊಂಬಿಡಬೇಕು.
ಇವಾಗ ದುಂಡಗೆ ಬರುತ್ತೆ, ತುಂಬ ದುಂಡಗೆ ಚಪಾತಿ ಬರುತ್ತೆ. ತಟ್ಟೆನ ನಿಧಾನವಾಗಿ ತೆಗಿಬೇಕು. ನೋಡಿ ಪರೋಟ ಎಷ್ಟು ದುಂಡಗಾಗಿದೆ ಅಂತ. ಈ ರೀತಿ ಬೇಕಾದರೂ ನೀವು ಹರ್ಕೋಬೋದು. ಟ್ರಯಾಂಗಲ್ ಶೇಪ್ ಬೇಕು ಅಂದರೆ ಅದೇ ರೀತಿ ನೀವು ಬೇಯಿಸ್ಕೋಬೋದು. ಇವಾಗ ಇದನ್ನು ನಾನು ತೆಕ್ಕೊಂಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ನಾನು ಹೆಂಚು ಕಾಯಕ್ಕೆ ಇಟ್ಟಿದ್ದೆ, ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು, ಒಂದು ಸೈಡು ಬೇಯೋದಕ್ಕೆ ಬಿಡಬೇಕು. ಹೀಗೆ ತಿರುಗಿಸ್ತಾ ಬೆಂದರೆ ಈವನ್ನಾಗಿ ಎಲ್ಲ ಕಡೆ ಬೇಯುತ್ತೆ. ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಹಚ್ಕೋಬೋದು. ನಾನಿಲ್ಲಿ ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ತುಪ್ಪ ನೋಡಿ ಸ್ಪೂನಿಗೆ ಅದು ಅಂಟ್ಕೊಂಡಿದೆ, ಹಾಗೆ ಹಚ್ಕೊಳ್ತಾ ಇದ್ದೀನಿ ನಾನು. ತುಪ್ಪನೆಲ್ಲ ಎಲ್ಲ ಕಡೆ ಕ್ಲೀನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಹಾಕಿದ್ರೂ ಸಾಕು, ತುಪ್ಪ ಎಲ್ಲ ಕಡೆ ಈವನ್ ಆಗಿ ಇದು ಸ್ಪ್ರೆಡ್ ಆಗುತ್ತೆ ತುಪ್ಪ ಎಲ್ಲ. ಇವಾಗ ನೋಡಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಕೂಡ ಚೆನ್ನಾಗಿ ಬೆಂದಿದೆ, ಮತ್ತು ಈ ಕಡೆ ಕೂಡ ಅದೇ ರೀತಿ ತುಪ್ಪನ ಸ್ವಲ್ಪ ಲೈಟಾಗಿ ಸವರ್ಕೊಂಡ್ರೆ ಆಯಿತು. ಸ್ವಲ್ಪ ಸವರಿದ್ರೂ ಕೂಡ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಇದು. ಇವಾಗ ತುಪ್ಪ ಎಲ್ಲ ಸವರ್ಕೊಂಡಾಯಿತು. ತುಪ್ಪದ ಬಳಿಗೆ ಎಣ್ಣೆ ಅಥವಾ ಏನು ಇಲ್ಲದೆ ಇದ್ದರೂ ನಡೆಯುತ್ತೆ ನಾನು ಹೇಳಿದಾಗೆ. ಆ ಸೈಡು ಸ್ವಲ್ಪ ಹೊತ್ತು ಬೆಂದಮೇಲೆ ಮತ್ತೆ ಇವಾಗ ತಿರುವಿ ಹಾಕೋಬೇಕು. ಒಟ್ಟು 3 ಮಗ್ಲು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ ಕ್ಲೀನಾಗಿ ಬೆಂದಿದೆ. ಪರೋಟ ಇವಾಗ ರೆಡಿ ಆಯಿತು. ಚಪಾತಿ ಅರಿಯೋದನ್ನು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಪರೋಟ ರೆಡಿ ಮಾಡಿದ್ವಿ. ನಮಗೆ ಪರೋಟ ಬೇಡ ಹಾಗೆ ಚಪಾತಿ ಹರ್ಕೊಳ್ತೀವಿ ಅಂದರೆ ಹಾಗೆ ಚಪಾತಿ ಕೂಡ ಹರ್ಕೋಬೋದು. ಅದಕ್ಕಿಂತ ಸ್ವಲ್ಪ ಚಿಕ್ಕ ಉಂಡೆ ತೊಗೊಂಡಿದ್ದೀನಿ. ಪರೋಟಕ್ಕೆ ತೊಗೊಂಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕ ಉಂಡೆ ತೊಗೊಂಡಿದ್ದೀನಿ ನಾನು. ಅದನ್ನು ಈ ರೀತಿ ಹರ್ಕೊಂಡು ಹೋಗಬೇಕಷ್ಟೆ. ಹಿಟ್ಟನ್ನು ಮೇಲ್ಗಡೆ ಹಾಗೂ ಕೆಳಗಡೆ ಸವರ್ಕೊಂಡ್ಬಿಟ್ಟು ಈ ರೀತಿ ಕ್ಲೀನಾಗಿ ಹರ್ಕೊಂಡು ಹೋಗಬೇಕು. ಬೇಕಿದ್ದರೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೋದು ನಾವು. ಹಾಕ್ಕೊಂಡ್ಬಿಟ್ಟು ನೀಟಾಗೆಲ್ಲ ಹರ್ಕೊಂಡು ಹೋಗೋದು. ಸೈಡಲ್ಲೇ ಹರ್ಕೊಂಡು ಹೋದ್ರಾಯ್ತು. ಸೇಮ್ ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ. ನಾವು ಮೆಂತ್ಯ ಸೊಪ್ಪನ್ನು ಇಲ್ಲಿ ಹಸಿಯಾಗಿ ಹಾಕಿದ್ದೀವಿ. ಎಣ್ಣೆಯಲ್ಲಿ ಫ್ರೈ ಮಾಡೋದಾಗಲಿ ಅಥವಾ ಬೇಯಿಸ್ಕೊಳ್ಳೋದಾಗಲಿ ಹಾಗೇನೂ ಮಾಡಿಲ್ಲ. ಹಾಗೆ ಚೆನ್ನಾಗಿರುತ್ತೆ. ಮೆಂತ್ಯ ಹಾಕಿರೋದು ನಾವು ಹಸಿಯಾಗಿ ಹಾಕಿದ್ದೀವಲ್ವ, ಹಾಗೆ ಚೆನ್ನಾಗಿರುತ್ತೆ. ಇದು ಪರೋಟ ಜೊತೆ ಹಾಗೆ ಬೇಯುತ್ತಲ್ವ ಒಲೆ ಮೇಲೆ, ಆದ್ದರಿಂದ ಹಾಗೆ ಹಾಕಿದ್ರೂ ಪರವಾಗಿಲ್ಲ. ನೋಡಿ ತೆಳುವಾಗಿ ಹರ್ಕೊಂಡಿದ್ದೀನಿ ನಾನು ಇದನ್ನು ಚಪಾತಿನ. ಹೀಗೆ ಒಂದೇ ಲೇಯರ್ ಹರಿದ್ಬಿಟ್ಟು ನಾವು ಗ್ಯಾಸ್ ಮೇಲೆ ಈ ರೀತಿ ಬೇಯಿಸ್ಕೋಬೋದು. ಇದು ಕೂಡ ಚೆನ್ನಾಗಿರುತ್ತೆ. ಪರೋಟ ಬೇಕಾದರೂ ನಾವು ಹರ್ಕೋಬೋದು, ಇಲ್ಲಾಂದರೆ ಈ ರೀತಿ ಮಾಮೂಲಿ ಚಪಾತಿ ಹರಿತೀವಲ್ಲ ಅದೇ ರೀತಿ ಕೂಡ ಹರ್ಕೋಬೋದು. 2 ಥರ ಮಾಡಿದ್ರೂ ಇದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಆವಾಗಲೇ ಅದಕ್ಕೆ ತುಪ್ಪ ಹಚ್ಚಿದ್ದೆ, ಇವಾಗ ಎಣ್ಣೆ ಹಚ್ಕೊಳ್ತಿದ್ದೀನಿ. ಯಾವುದು ಬೇಕಾದರೂ ಹಚ್ಕೋಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇರೋದು ಅಷ್ಟೇ. ಎಲ್ಲ ಕ್ಲೀನಾಗಿ ಸವರ್ಕೊಂಡ್ಬಿಟ್ಟು ಬೆಂದ ನಂತರ ಸ್ವಲ್ಪ ಹೀಗೆ ಬೇಯಿಸ್ಕೋಬೇಕು. ಇದನ್ನು ಕ್ಲೀನಾಗಿ ಎಲ್ಲ ಈ ರೀತಿ ಎಲ್ಲ ಬೇಯಿಸ್ಕೋಬೇಕು. ತಿರುವಿ ಹಾಕ್ಕೋಬೇಕು. ಇವಾಗ ಬೆಂದ ನಂತರ ತಿರುವಿ ಹಾಕ್ಕೋಬೇಕು. ಇವಾಗ ನೋಡಿ ನಾನು ತಿರುವಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಡೆ. ಈ ಚಪಾತಿ ಇವಾಗ ರೆಡಿ ಆಯಿತು. ನೋಡಿ ತುಂಬ ಸ್ಮೂತ್ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ. ನಾನು ತೊಗೊಂಡಿರೋ ಹಿಟ್ಟಿನಲ್ಲಿ ಒಟ್ಟು 8 ಈ ರೀತಿ ಪರೋಟ ಆಗಿದೆ. ಮೇಥಿ ಪರೋಟ 8 ಆಗಿದೆ ನೋಡಿ. ನಾನು ಪಾಲಕ್ ಚಟ್ನಿ ಹಾಗೂ ಮೊಸರಿನ ಜೊತೆ ಇದನ್ನು ಇವತ್ತು ಸರ್ವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಚಟ್ನಿ ಜೊತೆ ಮತ್ತು ತುಪ್ಪದ ಜೊತೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ತುಪ್ಪದ ಜೊತೆ ತಿನ್ಬೋದು, ಇಲ್ಲಾಂದರೆ ಹಾಗೆ ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು. ಎಲ್ಲ ಹಾಕಿ ಮಾಡಿದ್ದೀವಿ ಅಲ್ವಾ ನಾವು, ಉಪ್ಪು ಹುಳಿ ಖಾರ ಎಲ್ಲ. ಆದ್ದರಿಂದ ನಿಮಗೆಲ್ಲ ಈ ಮೆಂತ್ಯ ಪರೋಟ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ.